ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲೇ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಜಸ್ಟಿಸ್ ಶಿವರಾಜ್ ಪಾಟೀಲ್ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ, ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ರಿಷಿ ಇನ್ಫೋಟೆಕ್, ಫ್ರೀ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಚಾಲುಕ್ಯ ಟ್ಯುಟೋರಿಯಲ್ಸ್ ಸಮ್ಮರ್ ಕ್ಯಾಂಪ್. ಪೂರ್ಣಿಮಾ PU ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯೂರೋ ಕಿಡ್ಸ್, ಅತಿಥಿ ಬಂಕೆಟ್ ಹಾಲ್, ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್. ನಮಸ್ಕಾರ, ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ. ಈಗ ಹೆಡ್ಲೈನ್ಸ್. ಮದ್ಯ ನಿಷೇಧ ಆಂದೋಲನ ನಡೆಸುತ್ತಿರುವ ಅಹೋರಾತ್ರಿ ಧರಣಿ 63ನೇ ದಿನಕ್ಕೆ. ಆಮಿಷಕ್ಕೆ ಬಲಿಯಾಗದೆ ಮತದಾನ ಮಾಡಿ, ತ್ರಿಲೋಕಚಂದ್ರ ಶಾಸ್ತ್ರಿ. ವಿಧಾನಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ, ಬಲಾಬಲ ಪ್ರದರ್ಶನಕ್ಕೆ ತಾಮುಂದು ನಾಮುಂದು ಎಂದು ಮುಂದಾದ ಅಭ್ಯರ್ಥಿಗಳು. ರಾಜ್ಯಾದ್ಯಂತ ಬಿಜೆಪಿಗೆ ಒಲವು, ಮುಖ್ಯಮಂತ್ರಿಗಳು ಸೋಲಿನ ಭಯದಿಂದ ಕ್ಷೇತ್ರ ಬದಲಾವಣೆ. ಸಿಟಿ ರವಿ. ಬಿಜೆಪಿಯಿಂದ ಒಬಿಸಿ ವರ್ಗಕ್ಕೆ ಅನ್ಯಾಯ, ನಾನು ಜೆಡಿಎಸ್ ಸೇರ್ಪಡೆಯಾಗಿಲ್ಲ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇ ಆಂಜನೇಯ. ವಿಧಾನಸಭೆ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಏಜೆಂಟ್ ಶಿವರಾಜ್ ಪಾಟೀಲರಿಗೆ ಬೆಂಬಲಿಸಬೇಡಿ, ಮೈತ್ರಿಕರ್. ಎಂಇಪಿ ಪಕ್ಷದಿಂದ ಗ್ರಾಮಾಂತರ ಕ್ಷೇತ್ರಕ್ಕೆ ಸ್ಪರ್ಧೆ, ರಾಮಯ್ಯ. ಮತ್ತು ರಸ್ತೆ ಅಪಘಾತ, ಓರ್ವ ಸಾವು. ಭ್ರಷ್ಟಾಚಾರ ಎಂಬುದು ರಾಜಕಾರಣಿ ಅಧಿಕಾರಿಗಳಿಗೆ ಸೀಮಿತವಾಗಿದೆ. ಪ್ರತಿಯೊಬ್ಬರನ್ನು ಭ್ರಷ್ಟರನ್ನಾಗಿ ಮಾಡಲು ಇಂದಿನ ರಾಜಕಾರಣಿಗಳು ನೋಟಿನ ಆಮಿಷ ನೀಡಿ ಮತವನ್ನು ಖರೀದಿ ಮಾಡುತ್ತಿದ್ದು, ಆಮಿಷಕ್ಕೆ ಬಲಿಯಾಗದೆ ಮತದಾನ ಮಾಡಬೇಕು ಎಂದು ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ತ್ರಿಲೋಕಚಂದ್ರ ಶಾಸ್ತ್ರಿ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಮದ್ಯ ನಿಷೇಧ ಆಂದೋಲನ ನಡೆಸುತ್ತಿರುವ ಅಹೋರಾತ್ರಿ ಧರಣಿಗೆ 63ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೋರಾಟ ಬೆಂಬಲಿಸಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಮಾತನಾಡಿ, ಅಂದು ಸುಭಾಷ್ ಚಂದ್ರ ಬೋಸರು ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡಿಸುತ್ತೇನೆ ಎಂದು ಹೇಳಿದರು. ಆದರೆ ಇಂದಿನ ರಾಜಕಾರಣಿಗಳು ನಿಮಗೆ ನೋಟು ನೀಡುತ್ತೇವೆ, ವೋಟು ಕೊಡಿ ಎಂಬ ಬೇಡಿಕೆ ಇಡುತ್ತಿದ್ದು, ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತದಾನ ಮಾಡುವುದು ನಾಗರಿಕರ ಕರ್ತವ್ಯವಾಗಿದೆ. ಮತದಾನ ಪ್ರಕ್ರಿಯೆ ಪಾರದರ್ಶಕವಾಗಬೇಕಾದ್ರೆ ಜನರು ನೋಟಿಗಾಗಿ ವೋಟ್ ಅನ್ನು ನೀಡದೆ ನಮ್ಮ ಮತ ಮಾರಾಟಕ್ಕಿಲ್ಲ. ಪ್ರಜಾಪ್ರಭುತ್ವ ಉಳಿವಿಗಾಗಿ ಉತ್ತಮ ಅಭ್ಯರ್ಥಿಗಳ ಆಯ್ಕೆಗೆ ಜನರು ಮುಂದಾಗಬೇಕು. ಜನರಲ್ಲಿ ಜಾಗೃತಿ ಕಾರ್ಯವಾಗದೇ ಇದ್ದಲ್ಲಿ ಬದಲಾವಣೆ ಅಸಾಧ್ಯ. अभी वो भी बताएंगे कि हमारा डेटा के अनुसार अब ये महिला लोग हैं, हाँ, तो इधर ऐसे कैंडिडेट्स को टिकट मिला जिनके खिलाफ क्रिमिनल केस है. अभी हमने रिपोर्ट रिलीज किया कि कैंडिडेट्स के खिलाफ क्राइम अगेंस्ट वुमेन, महिलाओं के साथ अत्याचार, वो भी केस है. तो ऐसे लोगों को ये लोग टिकट क्यों दे रहे हैं? नहीं देना चाहिए और उनको वोट नहीं देना चाहिए. तो हम तो कैंपेन में अभी हम कुछ जिलों में कैंपेन कर रहे हैं, गांव-गांव जाके, कि ननगे हण बेड़, ननगे सारा बेड़, ननगे चिकन बेड़, ननगे ಒಳ್ಳೆ कैंडिडेट ಬೇಕು. सो इस टाइप का हम इधर मैसूर, कोडगू, उस साइड में 3-4 जिला में हम डोर टू डोर कैंपेन कर रहे हैं. हमारा वोट बिकाऊ नहीं है, हम पैसा लेके वोट नहीं लेंगे, तो वो भी कैंपेन कर रहे हैं.
मगर इनका जो ये मेन मुद्दा है ना मध्य ये बहुत बढ़िया है और ये बिहार में हमने देखा कि इसकी वजह से लोगों का भला हुआ और पॉलिटिकली भी लोग जीते। तो अभी इनको हमने एक छोटा सा सजेशन दिया हुए को भी दिया कि जो भी महिला कैंडिडेट है उनका नाम तो आ गया, उनको इनकी तरफ से चिट्ठी लिखना है कि भाई हम लाखों महिला हैं, एक दो नहीं, ಎಷ್ಟು ಜನ ಇದ್ದಾರಪ್ಪ ಸರ್ ಒಟ್ಟು అంటే ಎಲ್ಲ ಜಿಲ್ಲೆ ಸೇರ್ತೆ 1 ಲಕ್ಷ ಮೇಲೆ ಜನ ಈ ಹೋರಾಟದ ಭಾಗ ಆಗಿದ್ದಾರೆ ಸರ್। हाँ 1 लाख लोग हैं। तो हमारा डिमांड है कि आप भी महिला है, आप भी एमएलए बनना चाहती है, हम भी महिला है, आप पब्लिकली सपोर्ट करो। आप पहले एक स्टेटमेंट दो कि हम इस होराट के साथ हैं और हमको भी ये प्रोहिबिशन चाहिए करके। ಚುನಾವಣಾ ಕಣದಲ್ಲಿ ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದು ಇಂದು ಇಲ್ಲಿ ಹೋರಾಟ ನಡೆಸುತ್ತಿರುವ ಮಹಿಳಾ ಅಭ್ಯರ್ಥಿಗಳಿಂದ ಮದ್ಯ ಮಾರಾಟಕ್ಕೆ ನಿಷೇಧಿಸಲು ಬೆಂಬಲ ಸೂಚಿಸಿದ್ದಲ್ಲಿ ಅವರನ್ನು ಬೆಂಬಲಿಸಬೇಕು. ಇಲ್ಲಿಯವರೆಗೂ ಯಾವುದೇ ರಾಜಕೀಯ ಪಕ್ಷಗಳು ಮದ್ಯ ನಿಷೇಧದ ಕುರಿತು ಹಾಗೂ ಹೋರಾಟದ ಕುರಿತು ಚಕಾರ ಎತ್ತದಿರುವುದು ವಿಷಾದನೀಯ ಸಂಗತಿ. ಚುನಾವಣಾ ಆಯೋಗವೇ ರಾಜಕೀಯ ಪಕ್ಷಗಳ ಸಮ್ಮುಖದಲ್ಲಿ ಚುನಾವಣಾ ಖರ್ಚು ವೆಚ್ಚಗಳ ಕುರಿತು ಹಣ ನಿಗದಿ ಮಾಡಿದ್ರು. ಕಣದಲ್ಲಿರುವ ಅಭ್ಯರ್ಥಿಗಳು ನಿಗದಿತ ಹಣಕ್ಕಿಂತ 10 ಪಟ್ಟು ಹೆಚ್ಚು ಖರ್ಚು ಮಾಡುವ ಮುಖಾಂತರ ಕಾನೂನು ಉಲ್ಲಂಘನೆಯಾಗುತ್ತಿದ್ರು ಯಾವುದೇ ಕ್ರಮಗಳನ್ನು ಜರುಗಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದರು. इलेक्शन के बाद नहीं, अभी लिखने का है, अभी लिखने का। और वो जो भी हम चिट्ठी आप भेजेंगे उसको प्रेस रिलीज कर दो, कन्नड़ा और इंग्लिश में तो करना ही है, तो जितना हम कोशिश कर सकते हैं। अभी यही इसीलिए मैं बोल रहा था, ये लोग कह रहे हैं, मैंने उनको पूछा कि होराटा से प्रोहिबिशन आ जाएगा क्या, तो वो बोले अच्छी तरह इससे कि गांधी जी इतने साल होराटा किए तो फिर जाके इंडिपेंडेंस आया, तो हमको भी बहुत साल करना है, तो ये तो लंबे रेस के घोड़े अब ये नहीं छोड़ने। अगर इलेक्शन एक मौका रहता है इसीलिए डिमांड रखो। अभी एक भी पॉलिटिकल पार्टी अपने कैंपेन में नहीं बोला, एक भी नहीं बोला कि हम इसको सपोर्ट करते हैं। आपको पूछना क्यों? उनको नहीं मालूम क्या प्रॉब्लम होता है, उनको नहीं मालूम कि गांव में महिलाओं को क्या दिक्कत होती है, बच्चों को दिक्कत होती है, पैसा खर्च हो जाता है, हॉस्पिटल में जाना पड़ता है, महिलाओं के ऊपर दौर्जन्य होता है, ये सब उनको नहीं मालूम क्या? पॉलिटिकल पार्टी को नहीं मालूम? तो सवाल है कि ये क्यों नहीं, कोई भी पार्टी एक में भी दम नहीं है कि पब्लिकली सपोर्ट करे, क्यों नहीं कर रहे? कुछ लोग ऐसे आश्वासन करें कि इलेक्शन के बाद हम कर देंगे, अभी नहीं कर सकते, इलेक्शन के बाद कुछ नहीं करेंगे, अभी प्रेशर डालना है, इलेक्शन के बाद क्या करेंगे? अपना फिर जो कार्यक्रम है वही करेंगे। जो कुछ ऐसे कैंडिडेट को टिकट दिए हैं जिनके खिलाफ महिलाओं के ऊपर अत्याचार, महिलाओं के ऊपर दौर्जन्य का केस है, ऐसे लोगों को टिकट दे रहे हैं ये लोग। कर्नाटक में भी है, नाम कुछ है, अभी मैं निकाल के बताना पड़ेगा, रिपोर्ट हमने प्रेस में रिलीज किया था। ಈ ಸಂದರ್ಭದಲ್ಲಿ ಮೋಕ್ಷಮ್ಮ, ವಿದ್ಯಾ, ರೇಣುಕಾ, ಹುಲಿಗೆಮ್ಮ, ಮಾಳಮ್ಮ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮೇ 12ರ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಇಂದು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಸೇರಿ ಪಕ್ಷೇತರ ಅಭ್ಯರ್ಥಿಗಳ ಬಲಾಬಲ ಪ್ರದರ್ಶನಕ್ಕೆ ಅಪಾರ ಬೆಂಬಲಿಗರನ್ನು ಸೇರಿಸುವ ಮೂಲಕ 3 ಪಕ್ಷದ ಅಭ್ಯರ್ಥಿಗಳು ಸೇರಿ ಇತರೆ ಅಭ್ಯರ್ಥಿಗಳು ತಾಮುಂದು ನಾಮುಂದು ಎಂದು ಶಕ್ತಿ ಪ್ರದರ್ಶಿಸಿದ್ದು ಕಂಡುಬಂತು. ನಗರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಆರ್ಟಿಒ ಸರ್ಕಲ್ನಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದ ನಂತರ ಅಪಾರ ಅಭಿಮಾನಿಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವ ಚುನಾವಣಾ ಅಧಿಕಾರಿಗಳ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ನಗರ ಕ್ಷೇತ್ರದಿಂದ ಮಾಜಿ ಶಾಸಕ ಸೈಯದ್ ಯಾಸಿನ್ ಬೆಂಗಳೂರಿನಿಂದ ನೇರವಾಗಿ ನಗರದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸುವ ಮೂಲಕ ಅಪಾರ ಬೆಂಬಲಿಗರ ಜೊತೆ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಅಣ್ಣ ಹಿಂದೆ ಹೋಗ್ರಣ ಕಾಣಿಸಲ್ಲ, ನನಗೆ ಬರೆಯವಲ್ಲ ಇಲ್ಲಿ ಹೋಗಿಲ್ಲ ಸರ್. ಒಂದು ನಿಮಿಷ ಸರ್. ಜೆಡಿಎಸ್ನಿಂದ ಮಹಂತೇಶ್ ಪಾಟೀಲ್ ಅತ್ತನೂರು ಚುನಾವಣೆ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಸೂಚಕರಾಗಿ ತಿಮ್ಮಾರೆಡ್ಡಿ, ಪಿ ಯಲ್ಲಪ್ಪ, ವಿರೂಪಾಕ್ಷಿ, ದೊಡ್ಡಮಲ್ಲೇಶ್ ಇನ್ನಿತರರು ಇದ್ದರು.
ಸ್ವಲ್ಪ ತೊಗೊಂಡವ್ರು ಸರ್. ಜನಹಿತ ಪಕ್ಷದಿಂದ ಶ್ರೀನಿವಾಸ್ ಉಡಂಗಲ್ ನಾಮಪತ್ರ ಸಲ್ಲಿಸಿದರು. ನಾಗಪ್ಪ, ವಿಜಯಲಕ್ಷ್ಮಿ, ನಿತಿನ್, ಭೀಮಪ್ಪ ನಾಯಕ್ ಇದ್ದರು. ಪಕ್ಷೇತರ ಅಭ್ಯರ್ಥಿಯಾಗಿ ಪಂಡಾರಿ ವೀರಣ್ಣ ಶೆಟ್ಟಿ ನಾಮಪತ್ರ ಸಲ್ಲಿಸಿದರು. ಸೂಚಕರಾಗಿ ವೀರೇಶ್ ವಕೀಲರು, ಕೆ ಮಲ್ಲಚ್ಚಯ್ಯ, ಕೆ ಭೀಮಶಂಕರ್, ಕಟಂ ಅಮರೇಶ್ ಇದ್ದರು. ನಗರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿ ನೂರ್ ಮೊಹಮ್ಮದ್ ನಾಮಪತ್ರ ಸಲ್ಲಿಸಿದರು. ಸೂಚಕರಾಗಿ ಶಫಿ ಮೊಹಮ್ಮದ್, ಅಸರಾರ್ ಮೊಹಮ್ಮದ್, ಸರ್ಫರಾಜ್ ಪಾಷಾ, ಮೊಹಮ್ಮದ್ ಇದ್ದರು. ನಗರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸೈಯದ್ ಮಾಸೂಮ್ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಒಟ್ಟಿನಲ್ಲಿ ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿರುವುದರಿಂದ ಸಮಾವೇಶಗಳಂತೆ ಭಾಸವಾದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪಕ್ಷ ಪ್ರತಿಪಕ್ಷಗಳ ಬಲಾಬಲಕ್ಕೆ ಹಿಡಿದ ಕೈಗನ್ನಡಿಯಂತೆ ಕಂಡುಬಂತು. Please. ಈಗ ಚಿಕ್ಕ ಬ್ರೇಕ್. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಕಲಾ, ವಿಜ್ಞಾನ, ವಾಣಿಜ್ಯ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದ್ದು ಪದವಿ ವಿಭಾಗದಲ್ಲಿ ಕಲಾ, ವಾಣಿಜ್ಯ, ವಿಜ್ಞಾನ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 2017-18ನೇ ಶೈಕ್ಷಣಿಕ ಸಾಲಿಗೆ ಬಿಎಸ್ಸಿ ವಿಭಾಗದಲ್ಲಿ ಪಿಸಿಎಂ ಹಾಗೂ ಸಿಬಿಜೆಡ್ ಅನ್ನು ಪರಿಚಯಿಸಲಾಗುತ್ತಿದೆ. ಪ್ರಸ್ತುತ 2018-19ನೇ ಶೈಕ್ಷಣಿಕ ಸಾಲಿಗೆ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಪ್ರವೇಶಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು: ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಎಸಿ ವರ್ಗ ಕೋಣೆಗಳು, ಅತ್ಯಾಧುನಿಕ ಸುಸಜ್ಜಿತ ಪ್ರಯೋಗಾಲಯ, ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವಿಘ್ನೇಶ್ವರನ್, ವ್ಯವಸ್ಥಾಪಕ ನಿರ್ದೇಶಕರು, ನವಯುಗ ಶಿಕ್ಷಣ ಸಮಿತಿ ರಾಯಚೂರು. ಫೋನ್ ನಂಬರ್ 9972399620. ಶ್ರೀ ರವಿರಾಜು ಡಿ, ಪ್ರಾಚಾರ್ಯರು, ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಫೋನ್ ನಂಬರ್ 9972555995. ಶ್ರೀ ಹಿರಣ್ಣ ಪೂಜಾರಿ, ಪ್ರಾಚಾರ್ಯರು, ನವಯುಗ ಪದವಿ ಕಾಲೇಜು ರಾಯಚೂರು. ಫೋನ್ ನಂಬರ್ 9901017664. ಶ್ರೀ ನರಸಿಂಹಲು, ಪ್ರವೇಶಾತಿ ಅಧಿಕಾರಿಗಳು, ನವಯುಗ ಶಿಕ್ಷಣ ಸಮಿತಿ ರಾಯಚೂರು. ಫೋನ್ ನಂಬರ್ 9740490890. ವಿಳಾಸ: ನವಯುಗ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು, ಲಿಂಗಸೂರು ರಸ್ತೆ, ಡ್ಯಾಡಿ ಕಾಲೋನಿ, ರಾಯಚೂರು. ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ರ ಆದರ್ಶಗಳನ್ನಿಟ್ಟುಕೊಂಡು ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹದಲ್ಲಿ ಆರಂಭಿಸಿರುವ ಜಸ್ಟಿಸ್ ಶಿವರಾಜ್ ಪಾಟೀಲ್ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ರಾಯಚೂರು ಅಖಿಲ ಭಾರತ ಮಟ್ಟದ ನೀಟ್, ಏಮ್ಸ್, ಜೆಇಇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಪ್ರತಿಷ್ಠಿತ ಉಪನ್ಯಾಸಕ ತಂಡದೊಂದಿಗೆ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೈತಿಕ ಮೂಲಗಳನ್ನು ಕಲ್ಪಿಸುವ ಸಂಸ್ಥೆಯಾಗಿದೆ. ಆಲ್ ಇಂಡಿಯಾ 2017ರ ನೀಟ್, ಜೆಇಇ ಪರೀಕ್ಷೆಯಲ್ಲಿ
ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕ್ ಕಾಲೇಜಿನ ವಿದ್ಯಾರ್ಥಿಗಳು ತಂದಿರುವುದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಆತ್ಮೀಯ ಪಾಲಕರಿಗೆ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಸಂಸ್ಥೆಯ ಸಂಸ್ಥಾಪಕರ ನುಡಿಗಳು. ಅಖಿಲ ಭಾರತ ಮಟ್ಟದ ಐಐಟಿ ಮತ್ತು ನೀಟ್ ತರಬೇತಿಗೆ ನಾವು ರಾಯಚೂರಿನಲ್ಲಿ ಮಕ್ಕಳಿಗೆ ಟ್ರೈನ್ ಮಾಡ್ತಾ ಇದ್ದೇವೆ. ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರ ಆಸೆ ಏನಂತಂದರೆ, ನಮ್ಮ ಭಾಗದ ಮಕ್ಕಳು ಭಾಳಷ್ಟು ಇಂಟೆಲಿಜೆಂಟ್ ಇದ್ದಾರೆ, ಅವರಿಗೆ ಮಾರ್ಗದರ್ಶನದ ಕೊರತಿದೆ. ಹೀಗಾಗಿ ತಾವು ಉತ್ತಮವಾದ ಮಾರ್ಗದರ್ಶನ ಮಾಡ್ತಾ ಮತ್ತು ಶಿಕ್ಷಣದ ಉದ್ದೇಶ ಅಂತಂದರೆ ಅವರು ಜಸ್ಟಿಸ್ ಅಪ್ಪವರು ಅಂದಂಗಾಗಿ ಮನಸ್ಸನ್ನು ಬೆಳಗುವ, ಹೃದಯವನ್ನು ಪರಿಶುದ್ಧಗೊಳಿಸುವ ಮತ್ತು ಆತ್ಮೋನ್ನತಿಯನ್ನು ತಂದುಕೊಡುವ ಶಿಕ್ಷಣ ನಿಜವಾದ ಶಿಕ್ಷಣ. ಅಂಕಗಳ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸ್ತಕ್ಕಂಥದ್ದು. ಮಕ್ಕಳು ಸಮಾಜಮುಖಿಯಾಗಿ ಬೆಳಿಬೇಕು. ನಾಳೆ ಸಮಾಜದಲ್ಲಿ ತಾವು ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದು ತಂದೆ ತಾಯಿಗಳನ್ನು ಕೂಡ ಅವ್ರು ನೋಡಿಕೊಂಡು ಸಮಾಜ ಕೂಡ ಏನಾದರೂ ಕೊಡುಗೆ ಕೊಡ್ತಕ್ಕಂಥ ಒಂದು ಮಕ್ಕಳಾಗಿ ನಾವು ಬೆಳಿಬೇಕು ಅಂತಕ್ಕಂಥ ಒಂದು ಶಿಕ್ಷಣದ ಉದ್ದೇಶದಿಂದ ನಾವು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅಖಿಲ ಭಾರತ ಮಟ್ಟಕ್ಕೆ ತಯಾರು ಮಾಡತಕ್ಕಂಥ ಗುಣಮಟ್ಟದ ಶಿಕ್ಷಕರು ನಮ್ಮ ಹತ್ರ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ರಾಯಚೂರು. ಮೊಬೈಲ್ ನಂಬರ್ 9980782030. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ LKGಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ತ್ವರೆ ಮಾಡಿ, ಕೆಲವೇ ಸೀಟುಗಳು ಲಭ್ಯ. ಇಂಗ್ಲಿಷ್ ಮಾಧ್ಯಮದ ಕಾಕತೀಯ ವಸತಿ ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಸಿಟಿ ಕ್ಯಾಮೆರಾ ಸೌಲಭ್ಯ, ಉತ್ತಮ ಗಣಕಯಂತ್ರ ಮತ್ತು ವಿಜ್ಞಾನ ಪ್ರಾಯೋಗಿಕ ಕೊಠಡಿ, ಉತ್ತಮ ಗುಣಮಟ್ಟ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ. ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಆಟವಾಡಲು ಉತ್ತಮ ಆಟದ ಮೈದಾನ, ಉತ್ತಮವಾದ ಆಡಿಟೋರಿಯಂ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಉತ್ತಮ ಬಸ್ಸಿನ ಸೌಲಭ್ಯ, ವಸತಿ ನಿಲಯ ಹಾಗೂ ಒಳ್ಳೆಯ ಪೋಷಕಾಂಶ ಆಹಾರ ವ್ಯವಸ್ಥೆ, ತರಗತಿಯಲ್ಲಿ ಉತ್ತಮ ಪೀಠೋಪಕರಣಗಳ ಸೌಲಭ್ಯ. ಈ ಶಾಲೆಯ ಕಟ್ಟಡವನ್ನು 4 ಎಕರೆಯಲ್ಲಿ ಶಾಂತಿಯುತವಾದ ವಾತಾವರಣದಲ್ಲಿ ಕಟ್ಟಲಾಗಿದೆ. ಶಾಲೆಯ ಮುಂದೆ ಸುಂದರವಾದ ಆಟದ ಮೈದಾನ ಇದೆ. ಶಿಕ್ಷಕರು ಕಿರು ಪರೀಕ್ಷೆಯ ಮೂಲಕ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಕತೀಯ ವಸತಿ ಶಾಲೆ, ಲಿಂಗಸುಗೂರು ರೋಡ್, ಎಕ್ಲಾಸ್ಪುರ್ ಲೇಔಟ್, ರಾಯಚೂರು. ಮೊಬೈಲ್ ನಂಬರ್ 8105132077 99723137229. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ JEE ನೀಟ್ KCET ಪರೀಕ್ಷೆಗಳಿಗೆ 45 ದಿನಗಳ ಕ್ರ್ಯಾಶ್ ಕೋರ್ಸ್ ಕೋಚಿಂಗ್ ನೀಡಲಾಗುತ್ತಿದ್ದು, ನಮ್ಮಲ್ಲಿರುವ ಎಲ್ಲಾ ತರಬೇತಿದಾರರು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಮೂಲದವರಾಗಿರುತ್ತಾರೆ. ಅವರು ತಮ್ಮ ಸೇವೆಯನ್ನು ಪ್ರತಿಷ್ಠಿತ ಸಂಸ್ಥೆಗಳಾದ ನಾರಾಯಣ ಮತ್ತು ಚೈತನ್ಯ PU ಕಾಲೇಜುಗಳಲ್ಲಿ ಸಲ್ಲಿಸಿರುತ್ತಾರೆ. ಅವರು 20 ವರ್ಷಗಳ ತರಬೇತಿ ನೀಡಿದ ಅನುಭವವನ್ನು ಹೊಂದಿರುತ್ತಾರೆ. ತರಬೇತಿಯ ಅವಧಿಯು 45 ದಿನಗಳಾಗಿದ್ದು, ಪ್ರತಿದಿನ 8 ಗಂಟೆಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪ್ರತಿದಿನ ಆನ್ಲೈನ್ ಮಾಕ್ ಟೆಸ್ಟ್ ನೀಡಲು ಸ್ಮಾರ್ಟ್ ಲ್ಯಾಬ್ ವ್ಯವಸ್ಥೆ ಮಾಡಲಾಗಿರುತ್ತದೆ. 19/3/2018 ಬೆಳಗ್ಗೆ 10 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತದೆ. ಈ ಸುವರ್ಣಾವಕಾಶವನ್ನು ಹೈದರಾಬಾದ್ ಕರ್ನಾಟಕದ ನೀಟ್ ಮತ್ತು JEE ಆಕಾಂಕ್ಷಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಆಶಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಿಷಿ ಇನ್ಫೋಟೆಕ್, ಫಸ್ಟ್ ಫ್ಲೋರ್, ನಿಯರ್ ಶಂಕರಗೌಡ ಹಾಸ್ಪಿಟಲ್, ನಿಯರ್ ಏಕ್ ಮಿನಾರ್ ಮಸೀದ್, ರಾಯಚೂರು. ಮೊಬೈಲ್ ನಂಬರ್ 7892095223. Purnima International Concept School, empowering concepts and values. Features of our school: qualified and trained faculties, personal care and attention to every child, special attention for handwriting and English speaking skills, co-curricular and extracurricular activities, music, dance, yoga, productive study hours, educational tours and field trips, spacious classrooms, sports for physical fitness, empowering IQ and EQ, science lab, computer lab, library, IIT and medical orientation, transport, residential facility for boys and girls. Admissions are in progress from class nursery to 8th standard. No donation. For more details, please contact. Address: Anusha Patil Nagar, opposite Navodaya Medical College, Mantralaya Road, Raichur. Mobile number 9482699552 9916700818. Jolly Kids Play School AC Campus. Admission open for 2018-19. Playgroup, nursery, LKG and UKG. Few of the highlighting features: spoken English, assembly activity, rewards and recognitions, conversation, Montessori methodology.
A group of John Milton Techno High School CBSE concept from 1st to 10th standard. Hostel facility for 4th standard to 10th standard. Students-teacher ratio 1:20. Bus facilities from home. Semi-residential facility with meals and snacks only for employee kids. Timing 9:30 a.m. to 4:30 p.m. Address Lingasugur Road near Old Checkpost, Raichur. Mobile number 90351-29938 944-954-3549. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ರಾಜ್ಯಾದ್ಯಂತ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಜನಾಭಿಪ್ರಾಯ ಸ್ಪಷ್ಟವಾಗುತ್ತಿದ್ದು, ಮುಖ್ಯಮಂತ್ರಿಗಳು ಸೋಲಿನ ಭೀತಿಯಿಂದ ಕ್ಷೇತ್ರ ಬದಲಾವಣೆ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಸಿಟಿ ರವಿ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ಸರ್ಕಾರ ಬಿಜೆಪಿ ಸರ್ಕಾರವಾಗಲಿದ್ದು, ರಾಜ್ಯ ಸರ್ಕಾರದ ದುರಾಡಳಿತಕ್ಕೆ ಜನರು ಬೇಸತ್ತಿದ್ದು, ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿ ಕ್ಷೇತ್ರ ಪ್ರಚಾರದಲ್ಲಿ ನನ್ನ ಅಡ್ಡ ನನ್ನದೇ ಗೆಲುವು ಎಂದು ಹೇಳಿಕೆ ನೀಡಿದ್ದು, ಇದು ಅವರ ಅಹಂಕಾರವನ್ನು ಪ್ರದರ್ಶಿಸುತ್ತಿದ್ದು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿನ ಭೀತಿಯಿಂದ ಬಾದಾಮಿಯತ್ತ ಮುಖ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿಯೂ ಸೋಲು ಅನುಭವಿಸಲಿದ್ದಾರೆ ಎಂದರು. ಐಐಟಿಯನ್ನು ಜಿಲ್ಲೆಗೆ ಮಂಜೂರು ಮಾಡಿದ್ದು ಬಿಜೆಪಿ ಸರ್ಕಾರ. ಆದರೆ ಕಾಂಗ್ರೆಸ್ ಸರ್ಕಾರ 3 ಹೆಸರು ಪ್ರಸ್ತಾಪಿಸುವ ಮೂಲಕ ರಾಜಕೀಯ ಮಾಡಿದ್ದು, ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವು ಯಾವುದನ್ನ ಕೂಲಿ ಮಾಡಿದ್ದೀವಿ ಆ ಕೂಲಿಗೆ ಅವರು ಸಂಬಳವನ್ನು ಕೊಡ್ತಾರೆ. ಈ ಪ್ರಜಾಪ್ರಭುತ್ವದಲ್ಲಿ ಸಂಬಳ ಅಂದರೆ ಅದು ಮತಗಳ ಸಂಬಳವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಮುಖ್ಯಮಂತ್ರಿಗಳು ಚಾಮುಂಡೇಶ್ವರಿನಲ್ಲಿ ಪ್ರಚಾರ ಮಾಡ್ತಿರೋ ಸಂದರ್ಭದಲ್ಲಿ ನಂದೇ ಅಡ್ಡೆ ಅಂತಕ್ಕಂಥ ಮಾತು ಹೇಳಿದರು. ನಂದೇ ಆಟ ಅಂತ ಹೇಳಿದವರು ಚಾಮುಂಡೇಶ್ವರಿಯಲ್ಲಿ ಸೋಲಿನ ಭೀತಿಯಿಂದ ಬಾದಾಮಿಯ ಕಡೆಗೆ ಕಾಲು ಹಾಕಿದ್ದಾರೆ. ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಜಾಪ್ರಭುತ್ವದಲ್ಲಿ ನನ್ನದೇ ಆಟ ಅನ್ನೋದು ದುರಹಂಕಾರದ ಮಾತಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ಜನರದೇ ಆಟ. ಜನ ಉಪ್ಪರಿಗೆಲಿದ್ದವ್ರನ್ನ ತಿಪ್ಪೆಗೆ ಬೀಳಿಸ್ತಾರೆ, ತಿಪ್ಪೆಲಿದ್ದವ್ರನ್ನ ಉಪ್ಪರಿಗೆಗೆ ಕೂರಿಸ್ತಾರೆ. ಅದು ಜನರ ಆಟ. ಜನರ ಆಟದ ನಡುವೆ ನನ್ನದೇ ಅಂತ ಹೇಳಿದವಂಥವ್ರನ್ನೆಲ್ಲರನ್ನು ಮಣ್ಣು ಮುಗಿಸಿದ್ದಾರೆ. ಈ ಬಾರಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಸೋಲೋದು ನಿಶ್ಚಿತ. ಸೋಲಿನ ಭಯದಿಂದ ಅವರು ಕಾಲ್ಕಿತ್ತಿದ್ದಾರೆ. ಚಾಮುಂಡೇಶ್ವರಿ ಮತ್ತು ಬನಶಂಕರಿ ದೇವಿ ಎರಡು ಜನ ಅಕ್ಕ ತಂಗಿಯವರು. ಅಕ್ಕ ಶಾಪ ಕೊಟ್ಟ ಮೇಲೆ ತಂಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಭಾವಿಸೋದೇ ರಾಜಕೀಯ ತಪ್ಪುಗ್ರಹಿಕೆ ಮತ್ತು ಮೂರ್ಖತನ. 2 ಕ್ಷೇತ್ರಗಳಲ್ಲಿ ಅವ್ರು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಹೇಗೆ ನಾವು 888 ಕೊಟ್ಟವೋ ರಾಯಚೂರು ಜಿಲ್ಲೆಗೂ ಕೂಡ ಡಬಲ್ ಧಮಾಕ ಬಿಜೆಪಿ ಸರ್ಕಾರದಲ್ಲಿ ಸಿಗುತ್ತೆ. ನೀವು ಕರ್ನಾಟಕಕ್ಕೆ ಐಐಟಿ ಕೊಟ್ಟಿರಲಿಲ್ಲ ನೋಡಿ. ಕರ್ನಾಟಕಕ್ಕೆ ಐಐಟಿಯನ್ನು ಸ್ವತಂತ್ರ ಬಂದು 70 ವರ್ಷ ಆದರೂ ಕೂಡ ಕರ್ನಾಟಕಕ್ಕೆ ಐಐಟಿ ಇರಲಿಲ್ಲ. ಪೂರ್ಣಗೊಳಿಸ್ಬಿಡ್ತೀನಿ. ನಾನು ಹೇಳೋದೇನು ಅಂದರೆ, ಕರ್ನಾಟಕಕ್ಕೆ ಐಐಟಿ ಇರಲಿಲ್ಲ. ಕರ್ನಾಟಕಕ್ಕೆ ಇಲ್ಲದೆ ಇರುವಂಥ ಐಐಟಿಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಅಷ್ಟು ಮಾತ್ರ ಅಲ್ಲ, ರಾಯಚೂರಿಗೆ 888 ಕೊಡೋದ್ರ ಮೂಲಕ ನೋಡಿ, ನಾನು ಹೇಳೋದಂದ್ರೆ ನಾವು ಕಸ್ಕೊಂಡಿದ್ದಿಲ್ಲ. ಕರ್ನಾಟಕಕ್ಕೆ ಐಐಟಿ ಇರಲಿಲ್ಲ. ಎಲ್ಲಿತ್ತು ಕರ್ನಾಟಕಕ್ಕೆ ಐಐಟಿ? ಅದರಲ್ಲೂ ಅದನ್ನ 3 ಹೆಸರು ಹಾಕಿದ್ರಲ್ಲ, ಮತ್ತೆ ಸಿಎಂ ಒಂದೇ ಹೆಸರು ಅವರಿಗೆ ಆ ರೀತಿ ಬದ್ಧತೆ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟರ್ ಅವರ ಸಂಪುಟದಲ್ಲಿ ರಾಯಚೂರಿನ ಒಂದೇ ಹೆಸರನ್ನು ಕಳಿಸಿದ್ವಿ. ನೀವು ಪ್ರಶ್ನೆ ಮಾಡಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿಯನ್ನ, ನೀವು ಪ್ರಶ್ನಿಸಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿಯನ್ನ. ನೀವೇನಂದ್ರೆ ನಿಮ್ಮ ಪ್ರಶ್ನೆ ನಾನು ಅರ್ಥ ಮಾಡ್ಕೋಬಲ್ಲೆ. ಇಲ್ಲಿ ಮೊದಲನೇದು ಕರ್ನಾಟಕಕ್ಕೆ ಐಐಟಿ ಸಿಕ್ಕಿದೆ. ಮೊದಲನೇದು ಕರ್ನಾಟಕಕ್ಕೆ ಇಷ್ಟು ವರ್ಷ ಇತ್ತ ಐಐಟಿ ಇರಲಿಲ್ಲ. ಆದರೆ ರಾಯಚೂರಿಗೆ 888 ಕೊಟ್ಟಿದ್ದೀವಿ. ಇದು ನಿಮ್ಮ ಬೇಡಿಕೆ ಭಾಳ ಇದೆ. ಆದರೆ ಇಲ್ಲಿ ಅವರು ಇನ್ಫ್ರಾಸ್ಟ್ರಕ್ಚರು ಮತ್ತೊಂದು ಎಲ್ಲ ಯೋಚನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಇವರು 3 ಹೆಸರನ್ನು ಕಳಿಸೋತಿಗೆ. 3 ಹೆಸರು ಕಳಿಸದೆ ಒಂದೇ ಹೆಸರು ಕಳಿಸಿದ್ರೆ ಅವರಿಗೆ ಆಪ್ಷನ್ನೇ ಸಿಗ್ತಿರ್ಲಿಲ್ಲ. ಆಪ್ಷನ್ ಕೊಟ್ಟಿದ್ರಿಂದಾಗಿ
ಅವರು ಅದರಲ್ಲಿ ಯಾವುದು ಮೂಲಸೌಕರ್ಯ ಜಾಸ್ತಿ ಇದೆ ಅನ್ನೋದಕ್ಕೆ ಆದ್ಯತೆ ಕೊಟ್ಟರು. ಆಪ್ಷನ್ ಕೊಡುವಂತ ಕೆಲಸವನ್ನ ಒಂದೇ ಹೆಸರು ಕಳಿಸಿದ್ರಲ್ಲ, ಕೊಡುವಂತ ಕೆಲಸವನ್ನ ಮಾಡಿದ್ದು ರಾಜ್ಯದ ಮುಖ್ಯಮಂತ್ರಿಯಾಗಿ ತೀರ್ಮಾನ ಕೈಗೊಂಡದ್ದು ಸರ್. ಅದು ಜಗದೀಶ್ ಶೆಟ್ಟರ್ ತಗೊಂಡು ಹೋಗ್ತಾರ, ಪ್ರಹ್ಲಾದ್ ಜೋಶಿ ಅಲ್ಲ. ಈಗ ಆಂಧ್ರ ಸರ್ಕಾರ ಹೆಂಗೆ ಒಂದೇ ಹೆಸರು ಕಳಿಸಿದ್ರು? ಒಂದು ನಿಮಿಷ ನಾನು ಮುಗಿಸ್ತೀನಿ. ಒಂದು ತಪ್ಪು ಗ್ರಹಿಕೆ ಬರಬಾರ್ದು ತಮ್ಮ ಮಾತಿನ ಮೂಲಕ. ಬಿಜೆಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಕಳಿಸಿದ್ದು ರಾಯಚೂರು ಒಂದೇ ಹೆಸರು, ಹೌದಾ ಅಲ್ವಾ? ಅವತ್ತು ತೀರ್ಮಾನ ತಗೊಂಡಿದ್ರೆ 2013ನಲ್ಲೇ ತೀರ್ಮಾನ ತಗೊಂಡಿದ್ರೆ ಸಿಂಗಲ್ ನೇಮಿಗೆ ಬರ್ತಿತ್ತು. ಅದಾದ ನಂತರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ IIT ಕೊಡಬೇಕು ಅನ್ನುವಂಥ ಮಾತನ್ನು ಇಟ್ಟು ಇಲ್ಲಿಗೆ ಕಳಿಸಿದಾಗ ಇವರು 3 ಹೆಸರನ್ನ ಕಳಿಸ್ಕೊಟ್ರು. ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡು 3 ಹೆಸರು ಕಳಿಸಿದ್ರಿಂದ ಒಂದು ಬಂತು, ಕರ್ನಾಟಕಕ್ಕೆ ದಕ್ಕಿದೆ. ನಾನು ಮೊದಲನೇದಾಗಿ ಕರ್ನಾಟಕಕ್ಕೆ ಸಿಕ್ಕಿದ್ದಕ್ಕೆ ನಾನು ಸ್ವಾಗತಿಸ್ತೀನಿ. ಎರಡನೇದು ರಾಯಚೂರು ಜಿಲ್ಲೆಗೆ IIT ಸಿಕ್ಕಿದ್ದಕ್ಕೆ ಅದಕ್ಕೂ ನಾನು ಸ್ವಾಗತ ಮಾಡ್ತೇನೆ. ನಾವು ರಾಯಚೂರು ಜಿಲ್ಲೆಯ ಜನರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ವಿನಂತಿ ಮಾಡಿಕೊಳ್ಳೋದು, ನಿಮ್ಮ ಅಭಿವೃದ್ಧಿಗೆ ನಮ್ಮದೇ ಆದಂಥ ಯೋಜನೆಗಳಿದ್ದಾವೆ. ಆ ಯೋಜನೆಯನ್ನು ನಾವು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತೇವೆ. ಅಭಿವೃದ್ಧಿಗೆ ಆದ್ಯತೆ ಕೊಡಿ ಮತ್ತು ಅಭಿವೃದ್ಧಿಗೆ ಬದ್ಧತೆ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ರವ್ರನ್ನ, ತಿಪ್ಪರಾಜು ಹವಲ್ದಾರ್ರವ್ರನ್ನ, ಶಿವಣ್ಣಗೌಡ ನಾಯಕ್ ಅವ್ರನ್ನ ಮತ್ತು ನಮ್ಮೆಲ್ಲ ಅಭ್ಯರ್ಥಿಗಳನ್ನು, ಮಾನಪ್ಪ ವಜ್ಜಲ್ಲು, ನಮ್ಮೆಲ್ಲ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡಿ. ಬಸನಗೌಡ ತುರ್ವಿಹಾಳ್ ಮತ್ತು ಕೊಲ್ಲ ಶೇಷಗಿರಿ ರಾವ್, ಮಾನಪ್ಪ ನಾಯಕ್ ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ವಿನಂತಿ. ಬಿಜೆಪಿಯಿಂದ OBC ವರ್ಗಕ್ಕೆ ಅನ್ಯಾಯ. ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿದ್ದೇನೆ. ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿಲ್ಲ ಎಂದು ಬಿಜೆಪಿ ಟಿಕೆಟ್ ವಂಚಿತ ಹಾಗೂ ಉದ್ಯಮಿ ಆಂಜನೇಯ ಸ್ಪಷ್ಟೀಕರಣ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಜೆಪಿ ಪಕ್ಷದ ಅನ್ಯಾಯದಿಂದ ಬೇಸತ್ತು ಹೋಗಿದ್ದು, ಮೂಲ ಬಿಜೆಪಿಗರ ಸ್ಪಂದನೆಯಿಂದ ನಗರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದೇವೆ ಎಂದು ಹೇಳಿದರು. ಪ್ರಗತಿಯ ಉದ್ದೇಶದಿಂದ ರಾಜಕೀಯಕ್ಕೆ ಬಂದು ಬಿಜೆಪಿ ಪಕ್ಷದಿಂದ ಗುರುತಿಸಿಕೊಂಡಿದ್ದೇನೆ. ನನ್ನ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು ಬಿಜೆಪಿ ರಾಜ್ಯ ಹೈಕಮಾಂಡ್ ದುಡ್ಡಿಗೆ ಮಾರು ಹೋಗಿ ಟಿಕೆಟ್ ತಪ್ಪಿಸಿದ್ದಾರೆ. ನಗರ ಕ್ಷೇತ್ರಕ್ಕೆ ಯಾವ ಆಯಾಮದಲ್ಲಿಯೂ ಯೋಗ್ಯವಿಲ್ಲದ ವ್ಯಕ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ರಾಗಿದ್ದಾರೆ. ಅವರಿಗೆ ಟಿಕೆಟ್ ನೀಡಿರುವುದು ದುರಂತ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂಬಂಧ ನ್ಯಾಯ ಕೇಳಲು ಹೋದ ಬಸವರಾಜ್ ಕಳಸ ಅವರನ್ನು ಪಕ್ಷದಿಂದ ಅಮಾನತುಗೊಳಿಸಿರುವುದು ನ್ಯಾಯವೇ ಎಂದು ಪ್ರಶ್ನಿಸಿದರು. ಬಿರಿಯಾನಿ ಬದಲು ವಾಸನೆ ಸಾಕು ಎಂದು ಹೇಳುವ ಶಿವರಾಜ್ ಪಾಟೀಲರ ಕುಚೋದ್ಯ ಹೇಳಿಕೆ ನೋಡಿದರೆ ಇವರು ನಿಷ್ಠಾವಂತ ಕಾರ್ಯಕರ್ತರ ಮೇಲೆ ಯಾವ ರೀತಿಯ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಎನ್ನುವುದು ತಿಳಿಯುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಆ ಒಂದು ಉದ್ದೇಶದಿಂದ ನಮಗೆ ಅನ್ಯಾಯ ಆಗಿದೆ. ಪಾರ್ಟಿಯಿಂದ ನಮಗೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಯಾಸಿನವ್ರಿಗೆ ಕೈ ತಟ್ಟು ಹೋಗ್ತೇವೆ. ಅದಕ್ಕೆ ನಮಗೆ ನಮ್ಮ JDS ಪಕ್ಷ ಆದರೆ ನಮಗೆ ಮುಸ್ಲಿಂ ಬಾಂಧವರು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ನಾನು ಅವರ ಹತ್ರ ಮನವಿ ನಮ್ಮ ವಿದೇಶಿಗಳ ಕಡೆಯಿಂದ ಕಳಿಸಿದ್ದೆ. ಅವರು ನೀವು ಬನ್ನಿ ಕಳಿಸಿ ಬಿಜೆಪಿಯಿಂದ ನಾವು ನಮ್ಮ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಒಳ್ಳೆ ಕೆಲಸಗಳಿಗೆ ನಾವು ಇದು ಮಾಡ್ತೀವಿ. ಅವ್ರ ಹೆಸರಲ್ಲಿ ಕಳ್ಬೇಕಂತ ನಮ್ಮದೊಂದು ಇದಿದೆ ಸರ್, ಸಂಕಲ್ಪ ಇದೆ. ಎಲ್ಲ ಕೌನ್ಸಿಲರ್ಗಳು ನಮಗೆ ಬೆಂಬಲ ಸೂಚಿಸ್ತಾರೆ. ಯಾಕಂದ್ರೆ ರೈತರು ಒಳ್ಳೇದಾಗಲ್ಲ ಅಂತೇಳಿ, ಯಾವ ಪಕ್ಷ ಅಂತಲ್ಲ ಏನಂತಲ್ಲ. ಅಂದ್ರೆ ಸರ್ ನಾವು ನಿರ್ಧಾರ ತಗೊಂಡು ಯಾರು ಬೇಕಾದ್ರೆ ಇವಾಗ ಅವಾಗ ಅಂತೇಳಿ ಕೊನೆಗೆ ಇವತ್ತಿನವರೆಗೂ ನಮಗೆ ಮೋಸ ಮಾಡಿದ್ವಿ. ಇವತ್ತಿನವರೆಗೂ ಬಿಜೆಪಿ ನಮ್ಮ JDSನವರು ಕನ್ಫರ್ಮ್ ಸೀಟ್ ಮಾಡ್ಕೊಡ್ತಾರೆ. ನಾನು ಒಳ್ಳೆ ಹೇಳ್ತೇನೆ, ಇದು ಒಳಗಿನ ವಿಷಯನೂ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್. ಆದರೆ ನಾನು ಒಂದು 30 ವರ್ಷದಿಂದ ಮಾಡಿದಂಥ ಒಂದು ಕಾರ್ಯಕರ್ತರಿಗೆ ನಮ್ಮಂಥವ್ರು ಬಂದರೆ ನಮ್ಮ ರಾಯಚೂರು ಗುಲ್ಬರ್ಗಕ್ಕಿಂತ 30 ವರ್ಷ ಹಿಂದಿದೆ. ಇದು ಸಾಕ್ಷಿ ನೀವೇ. ಈ ಲೀಡರ್ಶಿಪ್ ಇಲ್ಲಿ ನಮ್ಮಂಥವ್ರು ಬಂದರೆ ಸಿಟಿ ಡೆವಲಪ್ ಆಗ್ತದೆ, ಒಳ್ಳೆ ಪ್ರಗತಿ ಒಂದು ಮಾದರಿ ಪಟ್ಟಣ ಆಗ್ತದೆ ಅಂತೇಳಿ ಅವರಿಗೆ ಗೊತ್ತಿದೆ. ಆಮೇಲೆ ನಮ್ಮಂಥವ್ರು ಬರಕ ಬುಡಕ್ಕೆ ಎಲ್ಲ ಬಂದು ಆಗ್ತಾರೆ. ಈಗ ಆದಂಗೆ ಆಗ್ತದೆ. ಈಗ ನಗರಸಭೆ ಸದಸ್ಯರು ಸರ್, ನಗರಸಭೆ ಸದಸ್ಯರು ಈಗ ನೋಡಿ ಸರ್, ನಮಗೆ ಅಧಿಕೃತವಾಗಿ ಪಕ್ಷ ಯಾವುದನ್ನ ಟಿಕೆಟ್ ಇದ್ವಿ ಅವರು ಮುಂದಿನ 6 ತಿಂಗಳಲ್ಲಿ ನಾವು ಯಾರಿಗೂ ಮೋಸ ಮಾಡೋಕ್ಕೆ ರೆಡಿಯಲ್ಲ. ಅವ್ರು ಬಂದರೂ ನಾವು ಕಳ್ಕೊಳ್ಳಲ್ಲ. ನಾವು ಏನಿದ್ದು ನೇರವಾಗಿ
ಜಿಗುಳವಾಗಿ ಮಾತಾಡುವಂಥ ಸ್ವಭಾವ ನಂದು. ಅವರು ಹಣ ನಾವು ಬಂದ್ಬಿಡ್ತೀವಿ ಅಂದ್ರೂ ನಾನು ಬೇಡ ಅಂತ ಹೇಳ್ತೀನಿ. ಯಾಕೆ ಅವರು ನಾಳೆ 6 ತಿಂಗಳೊಳಗೆ ಕೌನ್ಸಿಲಿಂಗ್ ಕೆಲಸ ಹೋಗ್ಬೇಕು. ನಾಳೆ ಬಿ ಫಾರ್ಮ್ ಅನ್ನೋದು ಬೇಕಲ್ಲ ಅವ್ರಿಗೆ. ನಾನು ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ಆ ಕಡೆ ಇಲ್ಲ. ನಾನು ಆ ರೀತಿ ನನಗೆ ಅವರು ಫುಟ್ಬಾಲ್ ಆಡ್ದಂಗೆ ಆಡ್ತಾ ಇದ್ದಾರೆ. ಆದರೆ ನನಗೆ ಅದ್ರ ಬಗ್ಗೆ ಅಂಜಿಕಿಲ್ಲ, ಅದ್ರ ಬಗ್ಗೆ ನನಗೆ ನೋವು ಇಲ್ಲ. ಅವ್ರು ಏನೇನು ಮಾಡ್ತಾರೆ ನಾನು ಯಾರನ್ನ ಸೂಚಿಸ್ಬೇಕಂತಲ್ಲ, ನಾವು ಗೆದಿಬೇಕಂತೇಳಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಗೆದ್ದು ನಮ್ಮ ರೈತರಿಗೆ ನಾನು ನನಗೇನು ಒಂದು ಜವಾಬ್ದಾರಿ ನಮಗೆ ಅರಮನೆ. ಬಸವರಾಜ್ ಕಳಸ ಮಾತನಾಡಿ, ಕಳೆದ 5 ದಿನಗಳಿಂದ ನಗರ ವಿಧಾನಸಭಾ ಕ್ಷೇತ್ರದ ಪಕ್ಷಾತೀತ ನಾಯಕರ ಜೊತೆ ಚರ್ಚಿಸಿ ನಿರ್ಧಾರಕ್ಕೆ ಬಂದಿದ್ದು, ಉದ್ಯಮಿ ಇ ಆಂಜನೇಯ ಅವರನ್ನು ಕಣಕ್ಕಿಳಿಸಿದರೆ ಗೆಲುವು ಖಚಿತ ಎಂಬ ಅಭಿಪ್ರಾಯ ಮತ್ತು ಗುಪ್ತ ಸಮೀಕ್ಷೆಯ ಆಧಾರದ ಮೇಲೆ ಚುನಾವಣೆಗೆ ಕಣಕ್ಕಿಳಿಸುವ ಅಂತಿಮ ನಿರ್ಧಾರ ಕೈಗೊಳ್ಳಲಾಗಿದ್ದು, ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಹೇಳಿದರು. ನಗರ ಕ್ಷೇತ್ರದ ಅಮೂಲಾಗ್ರಹ ಬದಲಾವಣೆಗೆ ಇ ಆಂಜನೇಯ ಅವರನ್ನು ಬೆಂಬಲಿಸಬೇಕು ಎಂದು ಹೇಳಿದರು. ಎಲ್ಲರ ನೋವಿಗೆ ಪ್ರತೀಕವಾಗಿ ಮೂಲ ಬಿಜೆಪಿಯಲ್ಲಿ ಈಗಾಗಲೇ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳ ಒಂದು ಸ್ಪಂದನೆಯ ಕಾರಣವಾಗಿ ಅವರು ರಾಯಚೂರು ನಗರದಿಂದ ಒಬ್ಬ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ನಾಳೆ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅವರು ಏನ್ ಆಕ್ಷನ್ ತಗೊಳ್ತಾರೆ ತಗೊಳ್ಳಿ ನೋಡೋಣ. ಶಿಸ್ತು ಸಮಿತಿ ಅಧ್ಯಕ್ಷರು ರಾಯಚೂರಿನವರು ಇರೋದ್ರಿಂದ ನಾನು ಬಹಳ ಅಂಗಡಿಗೆಲ್ಲ ಮೊದಲು ಬನ್ನಿ ನಂದೇ ಆಗಿದೆ. ಅವ್ರು ನಿಜವಾಗ್ಲೂ ಕೂಡ ಅವರಲ್ಲಿ ತಾಕತ್ತಿದೆ, ಮೊಳಕಾಲ್ಮೂರಲ್ಲಿ ಹೋಗ್ಲಿ. ಅವರು ನಿಜವಾಗ್ಲೂ ಆ ಒಂದು ಶಿಸ್ತು ಸಮಿತಿಯ ಅಧ್ಯಕ್ಷಗಿರಿಗೆ ಏನಾದರೂ ಒಂದು ಶೋಭೆ ತರಬೇಕಾಗಿದೆ. ಬಿಜಾಪುರಕ್ಕೆ ಹೋಗ್ಲಿ, ಎಲ್ಲ ಕಡೆ ಶ್ರೀಮಾನ್ ಯಡಿಯೂರಪ್ಪನವರು ಭಾವಚಿತ್ರ ಸುಟ್ಟರು, ಚಪ್ಪಲಿ ಹಾಕಿದ್ರು, ಅವ್ರ ಮನೆ ಮುಂದೆ ಗಲಾಟೆ ಮಾಡಿದ್ರು. ಅವರೆಲ್ಲ ಲೀಡ್ ತಗೊಂಡು ಪಾರ್ಟಿಯಿಂದ ಡಿಸ್ಮಿಸ್ ಮಾಡಿ ಸಸ್ಪೆಂಡ್ ಮಾಡಿ, ಆಗ ಆ ಶಿಸ್ತು ಸಮಿತಿಯ ಅಧ್ಯಕ್ಷರ ಸ್ಥಾನಮಾನಕ್ಕೂ ಒಂದು ಬೆಲೆ ಬರ್ತದೆ. ಈಗ ನಾಳೆ ನಾವು ನಿಲ್ಲಿರ್ತೀವಿ ಬಂಡಾಯ ಅಭ್ಯರ್ಥಿ, ನಾಳೆ ನಾವು ಅವ್ರ ಬಗ್ಗೆ ನಾವೆಲ್ಲರೂ ಮನವಿ ಪತ್ರ ಕೂಡ ಕೊಟ್ಟಿದ್ವಿ. ನಿಮ್ಗೆ ನೆನಪಿರ್ಬೇಕು, ಇದೇ ತಿಂಗಳ 4ನೇ ತಾರೀಕಿಗೆ ಕೋರ್ ಕಮಿಟಿಯವರು ನಮ್ಮ ರಾಯಚೂರು ನಗರ ಮಂಡಲದ ಸಭೆ ಕರೆದಿದ್ರು ಯಡಿಯೂರಪ್ಪ ಸಮ್ಮುಖದಲ್ಲಿ. ಅಲ್ಲಿ ಎಲ್ಲಿಯೂ ಕೂಡ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರ ಹೆಸರೇ ಇಲ್ಲ. ನಗರ ಅಧ್ಯಕ್ಷರು ಹೇಳ್ಬೇಕಲ್ಲ, ಅಲ್ಲಿ 13ನೇ ವ್ಯಕ್ತಿ ಇಲ್ಲೇನು ಅಂತೇಳಿ ಯಡಿಯೂರಪ್ಪ ಕೇಳಿದ್ರೆ, ಇಲ್ಲ ಸರ್ 13ನೇ ವ್ಯಕ್ತಿ ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲಿ ಅದೇ ಸಭೆಯಲ್ಲಿ ಡಾಕ್ಟರ್ ಕೂಡ ಕೂತಿದ್ರು. ಇಲ್ಲ ನಮಗೆ 12 ಜನ ಅಪ್ಲಿಕೇಶನ್ ಬಂದಿತ್ತು, 12 ಜನ ಧನುಮಾನದಿಂದ ಪಕ್ಷ ಕಟ್ಟಿದ್ದಾರೆ. ಅವ್ರು ಯಾರಾದ್ರೂ ಕೂಡ ಏನಂತ ಹೇಳಿದ್ರು, 13ನೇ ವ್ಯಕ್ತಿ ಇಲ್ಲೇನು ಅಂತ ಕೇಳಿದ್ರು. ಇಲ್ಲ ಸರ್, ಇಲ್ಲ ಡಾಕ್ಟರ್ ಇಲ್ಲೇ ಕೂತಾರಲ್ರಿ ಅಂತಂದ್ರು. ಇಲ್ಲ ಸರ್ ಅವ್ರು ನಮ್ಗೇನು ಅಪ್ರೋಚ್ ಆಗಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ. ಅದೇ ಈಗಾದ್ರೂ ಸೇರಿಸಬಹುದಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಯಡಿಯೂರಪ್ಪನವರಿಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಕೊಡಲೇಬೇಕಂತಕ್ಕಂಥ ಪೂರ್ವ ನಿರ್ಧಾರದೊಂದಿಗೆ ಆ ಸಭೆ ಕರೆದಿದ್ರು. ಇಡೀ ಸಭೆ ಪ್ರೊಸೀಡಿಂಗ್ ತೆಗೆಸಿ ನೋಡ್ರಿ, ಅವಾಗ ಎಲ್ಲಿ ಕೂಡ ಯಾರು ಶಿವರಾಜ್ ಪಾಟೀಲ್ ಕೊಡ್ರಿ ಅಂತ ಹೇಳಿ ಒಬ್ಬ ಕಾರ್ಯಕರ್ತ ಇದ್ದು ಹೇಳಿಲ್ಲ. ಅದು ನಾನು ಹೇಳಲ್ಲ, ಯಾಕಂದ್ರೆ ನಾನು ಪ್ರಕಟಿಸಲ್ಲ. ಅದು ಪೂರ್ವ ನಿರ್ಧಾರ, ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಪೂರ್ವ ನಿರ್ಧಾರ. ಇದು ಸುಮ್ಮನೆ ಯಾಂತ್ರಿಕವಾಗಿ ಸಭೆ ಕರೆದರು ಒಂದು. ಆದ್ರೆ ನಾವು ಸೃಷ್ಟಿ ಮಾಡಿದ್ದೇವೆ, ನೆಟ್ವರ್ಕ್ ಮಾಡಿದ್ದೇವೆ. ನಮ್ಮ ರಾಯಚೂರು 35 ವಾರ್ಡ್ಗಳು, 14 ಹಳ್ಳಿಗಳು ಎಲ್ಲವೂ ಸರ್ವೆ ಮಾಡಿದ್ದೇವೆ. ಅದು 24 ಗಂಟೆ ಕೂಡ ಸರ್ವೆ ಮಾಡಿದ್ದೇವೆ. ಎಲ್ಲಾ ಪ್ರಮುಖರು ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡಕ್ಕೆ ಇಷ್ಟಪಟ್ಟಿದ್ದಾರೆ. ಅದು ನೀವು ಬರ್ತಕ್ಕಂಥ ದಿನಗಳಲ್ಲಿ ನೋಡ್ರಿ, ಆ ಚುನಾವಣೆ ಕಾವು ಏರಿದಾಗೆಲ್ಲ ಯಾವ ಕುದುರೆ ಮುಂದೆ ಓಡಿರ್ತಕ್ಕಂಥದ್ದನ್ನ ನೀವೇ ಬರೀತೀವಿ, ನಾವು ಹೇಳೋದಿಲ್ಲ. ಇದು ದಿಸ್ ಇಸ್ ದ ಫಸ್ಟ್ ಅಂಡ್ ಲಾಸ್ಟ್ ಪ್ರೆಸ್ ಮೀಟ್, ನಾವು ಮಾಡೋದಿಲ್ಲ ಪ್ರೆಸ್ ಮೀಟ್. ಈಗ ಆಯ್ತು, ಈಗ ನಮ್ಮ ಒಂದು ಸಂದೇಶ ತಮ್ಮ ಮುಖಾಂತರ ಮಹಾಜನತೆಗೆ ಅಪೀಲ್ ಮಾಡ್ಕೋಬೇಕಾಗಿತ್ತು. ರಾಯಚೂರಿಗೆ ಏನಾದ್ರೂ ಅಮೂಲಾಗ್ರವಾಗಿ ಬದಲಾವಣೆ ಆಗ್ಬೇಕಾಗಿದ್ರೆ ನಮ್ಮ ಈ ಆಂಜನೇಯ ಅವರಿಗೆ ನಮ್ಮ ರಾಯಚೂರು ಜನ ಸಂಪೂರ್ಣವಾಗಿ ಬೆಂಬಲಿಸಬೇಕು. ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ಖಂಡಿತವಾಗಿ ಬೆಂಬಲಿಸಬೇಕು ಅಂತ ಕೂಡ ನಾವು ಮನವಿ ಮಾಡ್ಕೊಳ್ತೇವೆ. ಸರ್, ಈಗ ನೀವು ಎಂ.ಕೆ. ಅಡ್ವಾಣಿ ಅವ್ರದೆಲ್ಲ ಫೋಟೋ ಹಾಕಿದ್ರಿ, ಅದು ಚುನಾವಣೆ ಆಯುಕ್ತ ಅವರು ಗಮನ ಕೊಟ್ಟು ಹೋದಾಗ ರಾಜ್ಯಾಧ್ಯಕ್ಷರೇ ಬಂದು ಆ ಪಕ್ಷದ ರಾಜ್ಯಾಧ್ಯಕ್ಷರು ಬಂದು ಮತ್ತೆ ನಿಮ್ಮ ಬಗ್ಗೆ ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ ಮತ್ತೆ ಮುಂದುವರಿಯುತ್ತೆ. ಪ್ಲಾಟ್ಗಳು ಮಾರಾಟಕ್ಕಿವೆ. ಬಾಲಾಜಿನಗರ ರಾಜಮಾತಾ ಕಾಲೋನಿ ಹತ್ತಿರ ಪ್ಲಾಟ್ಗಳು ಮಾರಾಟಕ್ಕಿವೆ. ಪ್ಲಾಟ್ಗಳು, ಮನೆಗಳು, ಅಪಾರ್ಟ್ಮೆಂಟ್, ಬಿಲ್ಡಿಂಗ್, ಕಟ್ಟಡ, ಲೇಔಟ್ ಡೆವಲಪ್ಮೆಂಟ್, ಅಂಡರ್ ಗ್ರೌಂಡ್ ಡ್ರೈನೇಜ್, ವಾಟರ್ ಪೈಪ್ಲೈನ್, ಓಪನ್ ಡ್ರೈನೇಜ್, ಸಿಸಿ ರೋಡ್ ಅಥವಾ ಡಾಂಬರ್ ರಸ್ತೆ, ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗುವುದು. ಮರಳು, ಕಂಕರ್, ಇಟ್ಟಂಗಿ, ಸಿಸಿ ಬ್ರಿಕ್ಸ್ ಬೇಕಾದವರು ಸಂಪರ್ಕಿಸಿ. ವಿಳಾಸ: ಕುಬೇರ ರಿಯಲ್ ಎಸ್ಟೇಟ್,
ಸ್ವಾಮಿ ವಿವೇಕಾನಂದ ಸರ್ಕಲ್, ನಗರೇಶ್ವರ ದೇವಸ್ಥಾನದ ಹತ್ತಿರ, ಗಾಜ್ಗಾರ್ಪೇಟೆ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9845051427, 8310256137. John Milton Techno High School, a school with a difference, an ideal school for your child bright future, is one of the popular best education institution and appreciated from great people in the Raichur city for its difference education. This institution has conduct many international, national, Olympiad, Indian talent, SOF and IIT courses exam. In these courses, children has secured so many ranks as follows: international level 20 ranks, national level 45 ranks, Olympiad 50 ranks, Indian talent 48 ranks and SOF 15 rank. Admissions are open for 2018-19 academic year. Limited seats as available in this institution. Futures more information and admissions, please contact John Milton Techno High School, opposite Agricultural University, Linksgo Road, Raichur. Below cell number 90351 29938, 94495 43549, 96322 3822. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 and 9036828942. Purnima PU College for Science and Commerce, preparing for excellence from experts, highly experienced lecturers, personal attention to every student, regular test, exams, integrated PUC from in-house full-time lecturers, preparing for competitive examinations like NEET, JEE, KVPY, other medical and engineering entrance examinations, well-equipped lab facilities, special interactive sessions from experts, special visual teaching aids, hostel facility for boys and girls separately with hygienic food. For more details, please contact. Address: Anusha Patil Nagar, opposite Navodaya Medical College, Mantralaya Road, Raichur. Mobile number 9482699552, 9916700818. Eurokids, India's #1 preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops, even the child lock. Today's kids are smarter. That's why I sent Ria to Eurokids, the next gen preschool. Eurokids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to Eurokids, the next gen preschool. Eurokids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to Eurokids, the next gen preschool. Eurokids, India's next gen preschool, making learning fun. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ.
ಮಾಜಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕ್ಷೇತ್ರದ ಜನರಿಗಿಂತ ತನ್ನ ಅಧಿಕಾರದ ಆಸೆ ಹೆಚ್ಚಾಗಿದ್ದು ಪರ್ಸೆಂಟೇಜ್ ಏಜೆಂಟರಿಗೆ ನಗರದ ಜನರು ಬೆಂಬಲಿಸಬಾರದು ಎಂದು ಸಮಾಜ ಸೇವಕ ನರಸಿಂಹಲು ಮೈತ್ರಿಕರ್ ಮನವಿ ಮಾಡಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಮಾಜಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಕ್ಷೇತ್ರದ ಜನರಿಗಿಂತ ತನ್ನ ಅಧಿಕಾರದ ಆಸೆ ಹೆಚ್ಚಾಗಿ ಅವಧಿ ಮುಗಿಯುವುದಕ್ಕಿಂತ ಮೊದಲೇ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದು, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದ ನಾಯಕರಾಗಿರುವ ಅವರು ನಗರದ ರಸ್ತೆ, ಒಳಚರಂಡಿ ಇನ್ನಿತರ ಕಾಮಗಾರಿಗಳಲ್ಲಿ ಪರ್ಸೆಂಟೇಜ್ ತೆಗೆದುಕೊಂಡು ಕಳಪೆ ಕಾಮಗಾರಿಯನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು. ಟೆಂಡರ್ ಪ್ರಕ್ರಿಯೆಗಳನ್ನು ಗಾಳಿಗೆ ತೋರಿ ಎಸ್ಸಿ ಎಸ್ಟಿಗೆ ಅನ್ಯಾಯ ಮಾಡಿ ಕುಟುಂಬಸ್ಥರಿಗೆ ಮತ್ತು ಹಿಂಬಾಲಕರಿಗೆ ಗುತ್ತಿಗೆ ನೀಡಿ ಸಾರ್ವಜನಿಕರಿಗೆ ವಂಚಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಸೇರಿದಂತೆ ಇನ್ನಿತರ ನಿಗಮದ ಸಾಲಗಳನ್ನು ಮಂಜೂರು ಮಾಡಬೇಕಾದರೆ ಬಡ ನಿರುದ್ಯೋಗಿ ಯುವಕರನ್ನು ಪರಿಗಣಿಸಬೇಕು. ಆದರೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಇದ್ಯಾವುದಕ್ಕೂ ಮನ್ನಣೆ ನೀಡದೆ ಶ್ರೀಮಂತ ಮತ್ತು ತಮ್ಮ ಹಿಂಬಾಲಕರಿಗೆ ನೀಡುವ ಮೂಲಕ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಹೇಳಿದರು. ರಾಯಚೂರು ನಗರ ಕ್ಷೇತ್ರದಿಂದ ಡಾಕ್ಟರ್ ಶಿವರಾಜ್ ಪಾಟೀಲ್ರಿಗೆ ಬೆಂಬಲಿಸಬಾರದು, ಈ ಮೂಲಕ ಮತದಾರರಲ್ಲಿ ವಿನಂತಿ ಮಾಡಿದರು. ಕ್ಷೇತ್ರದ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರಿಗೆ ಮತ ಹಾಕಬೇಡ್ರಿ. ಇದು ನನ್ನ ಒಂದು ಮನವಿ, ಒಂದು ರಿಕ್ವೆಸ್ಟ್. ಯಾಕಂದ್ರೆ ಅವರು ಈ ರಾಯಚೂರಲ್ಲಿ ಏನೂ ಕಿಸಿದಿಲ್ಲ. ಅವರು ಏನನ್ನ ಉದ್ಧಾರ ಮಾಡಿದಾರ ಅಂದ್ರೆ ಬರೀ ಪರ್ಸೆಂಟೇಜ್ ತಗೊಂಡಾರ, ಅರ್ಧಂಬರ್ಧ ಕೆಲಸ ಮಾಡಿದಾರ. ರಸ್ತೆಗಳು ಹೆಂಗಿದ್ದು ಹಂಗೆ ಅವು ಈ ವಾರ ಹಾಕಿದ್ರೆ ನೆಕ್ಸ್ಟ್ ವಾರನೇ ಕಿತ್ತೋಗಿರ್ತಾವ. ಯುಜಿಡಿ ಮತ್ತೆ ರಸ್ತೆ ಸಿಸಿ ರೋಡ್ ಅವೆಲ್ಲ ವರ್ಷಾಂಗಟ್ಟಲೆ ಕಾಮಗಾರಿ ನಡೀಲಿಕ್ಕೆ ಅನುಕೂಲ ಮಾಡಿಕೊಟ್ಟಾರ. ಅವ್ರಿಗೆ ಪರ್ಸೆಂಟೇಜ್ ಬಂದಾಯ್ತು, ಇನ್ನು ಕೆಲಸದ ಕಡೆ ಗಮನನೇ ಇಲ್ಲ. ಒಂದು ಎರಡನೇದೇನಂದ್ರೆ ಅವರು ಬರೇ ಕಾಮಗಾರಿಗಳನ್ನ ಅವ್ರ ರಿಲೇಷನ್ ಅಂದ್ರೆ ಅವ್ರ ಸಂಬಂಧಿಕರು, ಅವ್ರ ಹಿಂಬಾಲಕರು ಅವ್ರಿಗೆ ಕೊಟ್ಟಾರ. ಬೇರೆ ಯಾರು ಎಸ್ಸಿ ಎಸ್ಟಿ ಒಂದು ಕಾಯ್ದೆ ಇರ್ತದ ಟೆಂಡರ್ ಮುಖಾಂತರ, ಆ ಒಂದು ಕಾಯ್ದೆಯನ್ನು ಅವರು ಉಲ್ಲಂಘನೆ ಮಾಡಿದ್ದಾರೆ. ಯಾರು ಎಸ್ಸಿ ಎಸ್ಟಿ ಕೊಟ್ಟಿಲ್ಲ, ಬರೀ ಅವ್ರ ಸಂಬಂಧಿಕರಿಗೆ ಅವರ ಒಂದು ಹೆಚ್ಚಿನ ಅವರು ಬೇಕಾದವರಿಗೆ ಇದು ಕೊಟ್ಟಿದ್ದಾರೆ. ಮತ್ತೆ ಮುಖ್ಯವಾಗಿ ಈ ಎಸ್ಸಿ ಎಸ್ಟಿ ಮತ್ತು DCM ಯಾವುದನ್ನು ಅದು ಕಲ್ಪಮಟ್ಟ ಆಗಿದೆ. ಅವ್ರು ದಯವಿಟ್ಟು ಮತ್ತೆ ನಾನು ಮತದಾರ ಬಂಧುಗಳಲ್ಲಿ ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಅವ್ರಿಗೆ ಹಾಕ್ಬೇಡ್ರಿ. ಮತ್ತೆ ಇನ್ನೊಂದು ಏನಂದ್ರೆ ಮುಖ್ಯವಾಗಿ ಅವರು ಜನಸಾಮಾನ್ಯರಿಗೆ ಒಂದು ಯಾವುದೇ ಒಂದು ಸೌಲಭ್ಯ ಅಂದ್ರೆ ಅನುದಾನ ಸೌಲಭ್ಯ ತಲುಪಿಸ್ಬೇಕಂದ್ರೆ ಫಸ್ಟ್ ಅವರಿಗೆ ಸಹಾಯ ಅಂದ್ರೆ ಟಿಕೆಟ್ ಪಡಿಬೇಕಂದ್ರೆ ಸಹಾಯ ಮಾಡಿದಂತ ಅವ್ರಿಗೆ ಫಸ್ಟ್ ಹೆಲ್ಪ್ ಮಾಡ್ತಾರ, ಆಮೇಲೆ ಹಿಂಬಾಲಕರಿಗೆ ಹೆಲ್ಪ್ ಮಾಡ್ತಾರ, ಆಮೇಲೆ ಸಂಬಂಧಿಕರಿಗೆ ಹೆಲ್ಪ್ ಮಾಡ್ತಾರ. ಜನಸಾಮಾನ್ಯರಿಗೆ ಯಾವ ಸೌಲಭ್ಯ ಕೂಡ ತಲುಪಿಸೋದಿಲ್ಲ. ಅವರಿಗೆ ಅವರು ಹಿಂಬಾಲಕರಿಗೆ ಅವರು ಟಿಕೆಟ್ ಕೊಟ್ಟಂತ ಸಹಾಯ ಮಾಡಿದವರಿಗೆ ಸೌಲಭ್ಯ ನೀಡಲಿಕ್ಕೆ ಅವರು ಅಲ್ಲಿ ಕೂಲಿ ಆಗ್ತದೆ ಅವ್ರ ಅವಧಿ. ಮತ್ತೆ 3 ತಿಂಗಳು ಮುಂಚೆನೆ ರಾಜೀನಾಮೆ ಕೊಡೋದು ಅಂತ ಅವಶ್ಯಕತೆ ಇರಲಿಲ್ಲ. ಅವರು ಒಂದು ಅಧಿಕಾರದ ಒಂದು ದುರಾಸೆಗಾಗಿ ಒಂದು ಪಕ್ಷನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಕೈ ಹಾಕಿದ್ರು. ಟಿಕೆಟ್ ಸಿಕ್ತದಂತೆ, ಓಕೆ ಅದೇನೋ ಸಿಕ್ತೋ ಏನು ಮಾಡಿದ್ರು, ಒಟ್ಟಲ್ಲಿ ಯಾವ ಒಂದು ಏನು ಮಾಡಿದ್ರು ಇಲ್ಲಿ ಮತದಾರರು ಫಸ್ಟ್ ಮತದಾರರು ಅವ್ರನ್ನ ಆಯ್ಕೆ ಮಾಡಬೇಕು, ಮತದಾರರು ಕೈ ಹಿಡಬೇಕು. ಅದಕ್ಕೋಸ್ಕರ ನಾನು ಮತದಾರರಲ್ಲೇ ನಾನು ವಿನಂತಿ ಮಾಡ್ಕೊತೀನಿ, ದಯವಿಟ್ಟು ಅವರಿಗೆ ವೋಟ್ ಹಾಕಬೇಡ್ರಿ, ದಯವಿಟ್ಟು ವೋಟ್ ಹಾಕಬೇಡ್ರಿ. ಬೇರೆ ಯಾರಿಗಾದ್ರೂ ಹಾಕ್ರಿ ಪರವಾಗಿಲ್ಲ. ಒಂದು ವೇಳೆ ನಿಮ್ಗೆ ಯಾರು ಇಷ್ಟ ಇರಲಿಲ್ಲ ಅಂದ್ರೆ ನೋಟ್ ಹಾಕೋಟ್ ಹಾಕ್ರಿ, ಬಟ್ ಶಿವರಾಜ್ ಪಾಟೀಲ್ ಮಾತ್ರ ವೋಟ್ ಹಾಕ್ರಿ. ಟೈಮ್ ಸಿಕ್ಕರೆ ಮಾಡ್ತೀನಿ. ಈ ಸಂದರ್ಭದಲ್ಲಿ ತಪೇಶ್, ಚಂದ್ರಶೇಖರ್ ಭಂಡಾರಿ, ಬಸ್ಲಿಂಗ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ಗ್ರಾಮಾಂತರಕ್ಕೆ ಎಂಇಪಿ ಪಕ್ಷದಿಂದ ಸ್ಪರ್ಧಿಸಲಿದ್ದೇನೆ ಎಂದು ರಾಮಯ್ಯ ನಾಯಕ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಹಿಳಾ ಎಂಪವರ್ಮೆಂಟ್ ಪಾರ್ಟಿಯ ಅಧಿಕೃತ ಅಭ್ಯರ್ಥಿಯಾಗಿದ್ದು ರಾಯಚೂರು ಗ್ರಾಮಾಂತರ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದೇನೆ ಎಂದು ಹೇಳಿದರು. ಆದ್ದರಿಂದ ನಾವು ಇದುವರೆಗೂ ಯಾವುದೇ ಒಂದು ಅಭ್ಯರ್ಥಿ ಅಂತ ನಾವು ಇದುವರೆಗೂ ಪ್ರಕಟಣೆ ಮಾಡಿಕೊಂಡಿಲ್ಲ. ಆದ್ದರಿಂದ ಇವತ್ತು ಪತ್ರಿಕಾ ಹೇಳಿಕೆ ಮುಖಾಂತರ ನಾವು ಈ ಒಂದು ಕ್ಷೇತ್ರಕ್ಕೆ ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಿದ್ವಿ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಎಂಇಪಿ ಪಾರ್ಟಿ
ರಾಷ್ಟ್ರೀಯ ಪಕ್ಷವಾಗಿದ್ದು ಇದು ಕರ್ನಾಟಕದಲ್ಲಿ ಅಂದ್ರೆ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಕರ್ನಾಟಕದಲ್ಲಿ 224 ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂಥ ಸ್ಪರ್ಧೆಯನ್ನ ಇವತ್ತು ಮಾಡ್ತಾ ಇದೆ. ಆದ್ದರಿಂದ ಇವತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕಂತ ಮತದಾರರ ಕೂಗು ಇದ್ದಿರಬೇಕ. ಇವತ್ತು ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಒಂದು ಪಾರ್ಟಿಯ ಸ್ಥಳೀಯರಿಗೆ ಅವಕಾಶ ನೀಡ್ತಾ ಇಲ್ಲ. ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಬಂದಿರತಕ್ಕಂಥವರಿಗೆ ಪಕ್ಷಗಳ ಆದ್ಯತೆ ನೀಡ್ತಾ ಇದೆ. ಆದರೆ ನಮ್ಮ NEP ಪಾರ್ಟಿಯವರು ಇವತ್ತು ನಾವು ಅರ್ಜಿ ಸಲ್ಲಿಸಿದ ನಂತರ ಅವರು ಇಂಟರ್ನೆಟ್ ಸರ್ವೆ ಮಾಡಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು, ಈ ತರ ಎಲ್ಲ ಮತದಾರರ ಕೂಗುವೆ ಅಂತ ಗ್ರಾಮಾಂತರ ಕ್ಷೇತ್ರದಲ್ಲಿ ಇರುವ ಯಾವುದೇ ಒಂದು ಆರೋಗ್ಯ ಇರ್ಬೋದು ಅಥವಾ ಪಶು ವೈದ್ಯ ಇದು ಇರ್ಬೋದು, ಪ್ರತಿಯೊಂದು ಹಳ್ಳಿಯಲ್ಲಿ ಪಶು ಆಸ್ಪತ್ರೆಯನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ಪಶು ವೈದ್ಯಕೀಯ ಇದು ಮಾಡ್ಬೇಕಂತ ಹೇಳಿದ್ದಾರೆ. ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, ಅಲ್ಲಿ ಡಾಕ್ಟರ್ಗಳೇ ಇರಂಗಿಲ್ಲ. ಅಲ್ಲಿ 24 ಈಗ ನಾವು ಎಷ್ಟೋ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ. ಆಂಬುಲೆನ್ಸ್ ಬರೋ ಕಾಲಕ್ಕೆ ಹೆರಿಗೆಗಳಾಗಿದ್ದಾವೆ, ಮತ್ತೆ ಆಂಬುಲೆನ್ಸ್ ಬರೋ ಕಾಲಕ್ಕೆ ಮರಣಗಳನ್ನು ಹೊಂದಿದ್ದಾರೆ. ಇಂಥ ಸಮಸ್ಯೆಗಳನ್ನ ಇವತ್ತು ನಾನು ಇವತ್ತು ಕ್ಷೇತ್ರದಲ್ಲಿ ಅನೇಕ ರೀತಿಯ ಅಭಿವೃದ್ಧಿಯ ಕನಸುಗಳನ್ನ ಹೊಂದಿದ್ದೇನೆ. ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನ ಮಾಡಬೇಕು. ಈ ಒಂದು ರಾಯಚೂರು ಗ್ರಾಮೀಣ ಕ್ಷೇತ್ರ ಇವತ್ತು ಕರ್ನಾಟಕದಲ್ಲಿ ಒಂದು ಅತ್ಯಂತ ಉನ್ನತ ಸ್ಥಾನಕ್ಕೆ ತಗೊಂಡೋಗಬೇಕು. ಮತ್ತು ಗ್ರಾಮೀಣ ಸಮಸ್ಯೆಗಳಿಗೆ ರೈತರಿಗೆ ಇರ್ಬೋದು ಅಥವಾ ಜನರಿಗೆ ಸಮಸ್ಯೆಗಳಿದ್ದಾವೆ, ಅವರಿಗೆಲ್ಲ ಸಮಸ್ಯೆಗಳನ್ನು ತಲುಪಿಸಲಿಕ್ಕೆ ಈ ಸಂದರ್ಭದಲ್ಲಿ ಜಗನ್ನಾಥ್, ರಂಗಮುನಿ, ಆಂಜನೇಯ, ತಿರುಮಲ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕ ಬ್ರೇಕ್. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲೇ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪಿ, ಸೂಕಲ್ಲು ಮತ್ತು ಹೆಲ್ಲಿಕೆಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್, ರಾಯಚೂರ್ ಮತ್ತು ತೀನ್ ಕಂಡಿಲ್, ನಯಾ ಬಜಾರ್, ರಾಯಚೂರ್. Step into Amok Education Services. Unique, innovative design for next generation education. First time in Raichur, 2 to 4 years kids summer camp. Play home for little champs. Starts from 2nd April. Timing 10 AM to 1 PM. Shortly opening Amok Concept School. Nursery, LKG and UKG. For more details, please contact address Bolmandoti Road, Raichur. Mobile number Praveen Kumar Guttal 7676461769. ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ ಸಿಟಿ 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ LED ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2 ಕಾಟ್ ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ LED ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ LED ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd ಕ್ರಾಸ್, ಪಾಟೀಲ್ ಗಂಜ್ ರೋಡ್, ರಾಯಚೂರು.
ಮೊಬೈಲ್ ನಂಬರ್ 7338343228 8884555766 9538800428 9901584763. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಜುವಲ್, ಎಲ್ಇಡಿ ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್. ಇದರಲ್ಲಿ 500 ಜನರಿಗೆ ಕೂಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧು-ವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ. ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಆಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಹಿಂದೆ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಬಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಬೈಲ್ ನಂಬರ್ 8792281828. 1 ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್. ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 20ನೇ ತಿಂಗಳ ಡ್ರಾ ಮುಗಿದಿದ್ದು 21ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ. ಎರಡನೇ ಬಹುಮಾನ ಬಜಾಜ್ ಸಿಟಿ 100 ಬೈಕ್ ಕೇವಲ ಒಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೀಲ್ ಗಂಜ್ ರೋಡ್, 3rd ಕ್ರಾಸ್, ರಾಯಚೂರು. ಮೊಬೈಲ್ ನಂಬರ್ 9986035311 9986037711. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬೈಕ್ ಲಾರಿ ಮುಖಾಮುಖಿ ಡಿಕ್ಕಿಯಾಗಿ ವ್ಯಕ್ತಿಯೋರ್ವ ಮೃತಪಟ್ಟ ಘಟನೆ ಬಾಗಲವಾಡ ಗ್ರಾಮದಿಂದ ಮಾನ್ವಿಗೆ ತೆರಳುತ್ತಿದ್ದ ಸಮಯದಲ್ಲಿ ನಡೆದಿದೆ. ಮೃತ ವ್ಯಕ್ತಿ ಮಾನ್ವಿ ತಾಲೂಕಿನ ಬಾಗಲವಾಡ ಗ್ರಾಮದ ರಾಮಣ್ಣ ಎಂದು ತಿಳಿದು ಬಂದಿದೆ. ಬಾಗಲವಾಡ ಗ್ರಾಮದಿಂದ ಮಾನ್ವಿಗೆ ತೆರಳುತ್ತಿದ್ದ ವೇಳೆ ನಗರದಲ್ಲಿ ಈ ಘಟನೆ ಸಂಭವಿಸಿದ್ದು, ಹಿಂಬದಿ ಸವಾರ ಅಮರೇಶ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮದ್ಯ ನಿಷೇಧ ಆಂದೋಲನ ನಡೆಸುತ್ತಿರುವ ಅಹೋರಾತ್ರಿ ಧರಣಿ 63ನೇ ದಿನಕ್ಕೆ. ಆಮಿಷಕ್ಕೆ ಬಲಿಯಾಗದೆ ಮತದಾನ ಮಾಡಿ, ತ್ರಿಲೋಕಚಂದ್ರ ಶಾಸ್ತ್ರಿ. ವಿಧಾನಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ, ಬಲಾಬಲ ಪ್ರದರ್ಶನಕ್ಕೆ ತಾಮುಂದು ನಾಮುಂದು ಎಂದು ಮುಂದಾದ ಅಭ್ಯರ್ಥಿಗಳು. ರಾಜ್ಯಾದ್ಯಂತ ಬಿಜೆಪಿಗೆ ಒಲವು, ಮುಖ್ಯಮಂತ್ರಿಗಳು ಸೋಲಿನ ಭಯದಿಂದ ಕ್ಷೇತ್ರ ಬದಲಾವಣೆ, ಸಿಟಿ ರವಿ. ಬಿಜೆಪಿಯಿಂದ ಒಬಿಸಿ ವರ್ಗಕ್ಕೆ ಅನ್ಯಾಯ, ನಾನು ಜೆಡಿಎಸ್ ಸೇರ್ಪಡೆಯಾಗಿಲ್ಲ, ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ, ಇ ಆಂಜನೇಯ. ವಿಧಾನಸಭೆ ಚುನಾವಣೆಯಲ್ಲಿ ಪರ್ಸೆಂಟೇಜ್ ಏಜೆಂಟ್ ಶಿವರಾಜ್ ಪಾಟೀಲರಿಗೆ ಬೆಂಬಲಿಸಬೇಡಿ, ಮೈತ್ರಿಕರ್. ಎಂಇಪಿ ಪಕ್ಷದಿಂದ ಗ್ರಾಮಾಂತರ ಕ್ಷೇತ್ರಕ್ಕೆ ಸ್ಪರ್ಧೆ, ರಾಮಯ್ಯ. ಮತ್ತು ರಸ್ತೆ ಅಪಘಾತ, ಓರ್ವ ಸಾವು. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಿಸಿದವರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು, ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು.
ಪ್ರಾಫಿಟ್ ಶೂ ಕಂಪನಿ. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲೇ ತನೆಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರ ರಿಯಲ್ ಎಸ್ಟೇಟ್, John Milton Techno High School, a school with a difference. ಜಸ್ಟಿಸ್ ಶಿವರಾಜ್ ಪಾಟೀಲ್ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ, ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ರಿಷಿ ಇನ್ಫೋಟೆಕ್, ಫ್ರೀ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಚಾಲುಕ್ಯ ಟ್ಯುಟೋರಿಯಲ್ಸ್ ಸಮ್ಮರ್ ಕ್ಯಾಂಪ್. Purnima PU College for Science and Commerce. Admissions open for 2018-19. Euro Kids, Atiti Banquet Hall, Amok Educations, Gurudev Plots.